ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಅದ್ದೂರಿ ಸಿದ್ಧತೆ ನಡೀತಾ ಇದೆ. ಸದ್ಯ ನಾವು ಏನು ಈ ದೇವಸ್ಥಾನ ಇರುವಂತಹ ಪೂರ್ವ ಬೆಟ್ಟದಲ್ಲಿದ್ದೀವಿ. ಈ ಪೂರ್ವ ಬೆಟ್ಟದಿಂದ ಜಾತ್ರೆ ತೇರು ಹೇಗೆ ಕಾಣುತ್ತೆ ಅಂತ ಒಂದ್ಸರಿ ನೋಡಿ. ಇಲ್ಲಿಂದನೇ ಜಾತ್ರೆ ತೇರು ಆರಂಭ ಆಗುತ್ತೆ. ಸುಮಾರು 500 ಮೀಟರ್ಗೂ ಅಧಿಕ ರಥೋತ್ಸವ ಆಗುತ್ತೆ. 5 ಗಂಟೆಗೆ ಸಾಯಂಕಾಲ 5 ಗಂಟೆಗೆ ರಥೋತ್ಸವನ ಎಳೆಯುತ್ತಾರೆ. ಬೆಳಗ್ಗೆ 3 ಗಂಟೆದಲ್ಲೂ ಕೂಡ ವಿವಿಧ ಜಿಲ್ಲೆ, ವಿವಿಧ ತಾಲೂಕು, ಸುತ್ತಮುತ್ತಲ ಹಳ್ಳಿ, ಬೇರೆ ಬೇರೆ ರಾಜ್ಯ ಮತ್ತು ದೇಶಗಳಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಬಂದು ಈ ಜಾತ್ರೆಯ ಕಣ್ಮನ ಸೆಳೆಯುತ್ತೆ. ಇಲ್ಲಿ ಬೇರೆ ಒಂದು ಸಾಗರವನ್ನ ನೋಡಿದಾಗ ಮನಸೂರುಗೊಳ್ಳುವಂತ ಏನು ಜನ ಇರ್ತಾರೆ, ಅದೇ ರೀತಿಯಾಗಿ ಈ ಜನಸಾಗರವನ್ನ ನೋಡಿದ್ರು ಆ ರೀತಿ ಮನಸೂರುಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಆ ರೀತಿ ಜನ ಸೇರ್ತಾರೆ. ಈಗ ನಾವು ಪೂರ್ವ ಬೆಟ್ಟದಲ್ಲಿ ಇದ್ದೀವಿ. ಗವಿಸಿದ್ದೇಶ್ವರ ಅಜ್ಜನ ಪೂರ್ವ ಬೆಟ್ಟ ಇದು ಇಲ್ಲೇ ನೆಲೆಸಿರುವಂತದ್ದು. ಸುಮಾರು 1000 ವರ್ಷದ ಇತಿಹಾಸವನ್ನ ಹೊಂದಿರುವಂತದ್ದು. ಇಲ್ಲಿ ಬಂದಂತ ಭಕ್ತರು ಕೂಡ ಬೆಳಗ್ಗೆಯಿಂದಲೂ ಕೂಡ ಏನು ಪಾದಯಾತ್ರೆ ಮೂಲಕ ಬಂದಂತವರು, ಬೇರೆ ಬೇರೆ ವಿವಿಧ ಜಿಲ್ಲೆಗಳಿಂದ ಬಸ್ಗಳ ಮೂಲಕ ಬಂದಂತವರು ಈ ದೇವರ ಅಜ್ಜನ ದರ್ಶನವನ್ನ ಪಡೆದುಕೊಂಡು ಈಗ ಪೂರ್ವ ಬೆಟ್ಟದ ಮೇಲೆ ಕೂತು ವಿಶ್ರಾಂತಿಯನ್ನ ಪಡಿತಾರೆ. ಸುಮಾರು 5 ಗಂಟೆಗೆ ರಥೋತ್ಸವ ಆಗುತ್ತೆ. ರಥೋತ್ಸವದಲ್ಲೂ ಅವರು ಪಾಲ್ಗೊಳ್ತಾರೆ. ಇಲ್ಲೇ ಅವರಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಕೂಡ ಅವರು ಊಟವನ್ನ ಮಾಡಿಕೊಂಡು ಈಗ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಸಾಯಂಕಾಲ ಏನ್ ರಥೋತ್ಸವನ ಮುಗಿಸ್ಕೊಂಡು ಹೋಗ್ತಾರೆ. ಎಲ್ಲಿಂದ ಬಂದಿದ್ದಾರೆ, ಏನವ್ರನ್ನ ಕೇಳೋಣ, ಏನ್ ಹೇಳ್ತಾರಂತ. ಯಾವ ಊರು ತಮ್ದು? ಸರ್ ನಮ್ದು ಸಿಂಧನೂರು ತಾಲೂಕು ಸಿದ್ದರಾಮಪುರ ಗ್ರಾಮ ಸರ್. ಏನ್ ವಿಶೇಷ ಜಾತ್ರೆ ಬಂದಿದ್ರಿ? ಹೆಂಗೆ? ಇಲ್ಲ ಸರ್, ನಾವು ಅಲ್ಲಿದ್ದ ವೆಹಿಕಲ್ ಅಲ್ಲೇ ಬರ್ತೀವಿ ಸರ್. ನಾವು ಬಹಳ ವರ್ಷಗಳಿಂದ ಬರ್ತೀವಿ ಸರ್. ಜಾತ್ರೆ ತಾತನ ಜಾತ್ರೆ ಮಾತ್ರ ಯಾವತ್ತಿ ನಾವು ಮಿಸ್ ಮಾಡೋದಿಲ್ಲ ಸರ್. ಎಷ್ಟು ವರ್ಷದ ಬರ್ತಾರೆ? ನಾವು ಸುಮಾರು ವರ್ಷಗಳಿಂದನೇ ಬರ್ತಾ ಇದೀವಿ ಸರ್. ಹೌದಲ್ಲ? ಹೌದು ಸರ್. ಹೇಗೆ ಜಾತ್ರೆ ವಿಶೇಷತೆ ಏನು? ಜಾತ್ರೆ ವಿಶೇಷತೆ ಅಂದ್ರೆ ಇದನ್ನ ಹೇಳೋದಕ್ಕೆ 2 ಮಾತು ಸಾಲ್ತು ಸರ್. ತಾತನವ್ರದ್ದು ಅಂದ್ರೆ ಬಹುದೊಡ್ಡ ಹೆಸರುವಾಸಿ ಆದಂತ ತಾತನವ್ರ ಸರ್. ಇಲ್ಲಿ ಜಾತ್ರೆ ಯಾವ ತರ ಅಂದ್ರೆ ಲಕ್ಷಾಂತರ ಭಕ್ತರುಗಳು ಬರ್ತಾರೆ ಸರ್. ಇಲ್ಲಿ ದಾಸೋಹಕ್ಕಾಗಿರಲು ಒಂದು ಕೆಲವೊಂದು ವ್ಯವಸ್ಥೆಗಳಿಗೆಲ್ಲ ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಈ ಊಟಕ್ಕೆಲ್ಲ ಅವರೇ ಹಂಚಿಕೆ ಮಾಡ್ತಿರ್ತಾರೆ. ಬಂದ ಭಕ್ತರು ಅವರೇ ಇಲ್ಲಿ ಕೆಲವೊಬ್ರು ಭಕ್ತರನ್ನು ಕೊಡ್ತಾರೆ ಸರ್. ಹಾಗೂ ತಾತನವ್ರ ಕಡೆಯಿಂದ ಆಶೀರ್ವಾದದಿಂದ ಎಲ್ಲಾ ರೀತಿಯಿಂದ ಭಕ್ತರಿಂದಾನೇ ಸರ್. ತಾತನವ್ರು ಹೇಳ್ದಂಗೆ ಕೇಳ ಸರ್. ಇಲ್ಲೆಲ್ಲ ನಾವು ಸಿದ್ದರಾಮಪುರದಿಂದ ಸರ್, ಸಿಂಧನೂರು ತಾಲೂಕು ಸರ್. ನಮ್ದು ಖುಷಿ ಆಯ್ತಾ ಜಾತ್ರೆ ಬಂದು? ತುಂಬಾ ಖುಷಿ ಆಯ್ತು ಸರ್. ಎಲ್ರು ನಮ್ಮ ಜನಗಳೆಲ್ಲ ಗುಂಪಾಗಿ ಬರ್ತಾ ಇದೀವಿ ಸರ್. ಅಲ್ಲಿದ್ದ ಊರಿಂದ ಎಲ್ಲ ಒಂದೊಂದು ಊರಿಂದ ಜನ ಬರ್ತಾರೆ. ತುಂಬಾ ಊರು ಸುತ್ತಮುತ್ತ ಇರೋ ಹಳ್ಳಿಗಳಿಂದ ಎಲ್ಲಾ ಕಡೆಯಿಂದ ಬರ್ತೀವಿ ಸರ್. ನೀವೇನ್ ಹೇಳ್ತೀರಿ? ಚೆನ್ನಾಗಿ ನಡೀತಿದೆ ಸರ್. ಅದೇನು ಖುಷಿ ಆಗುತ್ತೆ. ಒಂದ್ 4-5 ವರ್ಷದಿಂದ ಬರ್ತಿದೀವಿ ಸರ್. ಜನ ಸೇರೋ ಬಗ್ಗೆ ಏನ್ ಹೇಳ್ತೀರಿ? ಚೆನ್ನಾಗಿ ಸೇರ್ತೇವೆ. 5 ಲಕ್ಷದಿಂದ 6 ಲಕ್ಷ ಜನ ಸೇರುತ್ತೆ ಸರ್. ಏನ್ ಸಮಸ್ಯೆ ಇಲ್ಲ ಇಲ್ಲಿ ಏನ್ ಸಮಸ್ಯೆ ಏನಿಲ್ರಿ ಊಟಕ್ಕ ಅಲ್ಲ? ಹೌದು ಸರ್. ನೀವೇನ್ ಹೇಳ್ತೀರಿ ಜಾತ್ರೆ ಬಗ್ಗೆ? ಸರ್ ಈ ಜಾತ್ರೆ ಅಂಬಕ್ಕಿಂತ ಏನ್ ಸರ್, ಇದು ಒಂದು ಜನ ಸಮೂಹ ಸರ್. ಏನ ಇಲ್ಲಿಂದ ಏನ್ ಬಂದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಕಟ್ಕೊಂಡ್ ಬರ್ತಾರೆ. ದೇವ್ ನಮಸ್ಕಾರ ಆಗ್ತಾರೆ ಸರ್. ನಮ್ಮೂರಲ್ಲಿ ಆಗ್ತಾರೆ ಸರ್. ಬರ್ತಾರೆ ಸರ್. ಅವ್ರ ಪಾದಯಾತ್ರೆ ನಾವು ಸರ್, ನಾವು ಟ್ರೈನಲ್ಲಿ ಬಂದಿವಿ ಸರ್. ಬಾಳ ಜನ ಬಂದಿವಿ ಸರ್. ನಾವೊಂದ್ 20 ಜನ ಇಲ್ಲ ಸರ್. ಅಲ್ಲ ಜನ ಒತ್ಕೊಂತಾರ ಸರ್. ಬೇಡಿಕೆ ಅಂದ್ರೆ ಬಡ ದೇವ ನಮಸ್ಕಾರ ಆಗ್ತಾರ ಸರ್. ಒಳ್ಳೇದಾತ್ ಸರ್. ಅವ್ರ ಮತ್ತೆ ಏನ ಅಂದ್ಕೊಂಡಿದ್ದ ಬೇಸಾದ್ ಸರ್. ಏನ್ ಅನ್ಕೊಂಡಿರ್ತಾರ. ಹೌದು ಸರ್, ಅಷ್ಟೇ ಸರ್. ಹೇಳ್ತೀರಿ ಭಕ್ತರು? ಅಜ್ಜನ ಜಾತ್ರೆ ಬಗ್ಗೆ ನಾನು ಬಹಳಷ್ಟು ಹೇಳ್ಬೇಕು ಅನ್ಕೊಂಡಿದೀನಿ. ಅಜ್ಜನ ಜಾತ್ರೆಗೆ ನಮ್ದು ರಾಯಚೂರು ಡಿಸ್ಟ್ರಿಕ್ಟ್ ಸಿನ್ನೂರು ತಾಲೂಕು ಶ್ರೀರಾಮಪುರ ಗ್ರಾಮ. ರೈತರು ಏನ್ ಕೆಲಸ ಮಾಡ್ತೀವಿ? ನಾವು ಹೊಲ ಮನೆ ಬದುಕು ಮಾಡ್ತೀವಿ. ಏನ್ ವಿಶೇಷ ನಿಮ್ ಜಾತ್ರೆಗೆ? ಎಷ್ಟು ವರ್ಷ? ನಮ್ದು ಒಂದು 3 ವರ್ಷ ಆಯ್ತ್ರಿ. ಅಜ್ಜನ ಜಾತ್ರೆಗೆ ಬರಕಚ್ಚಿ 3 ವರ್ಷ ಆಯ್ತ್ರಿ. ಅಜ್ಜನ ಜಾತ್ರೆಗೆ ಜನಗಳು ತುಂಬಾ ಜನಗಳು ಸೇರ್ಕೊಂಡಿದ್ದಾರೆ. ಭಕ್ತಾದಿಗಳು ಜಾಸ್ತಿ ಇದಾರೆ. ಅಜ್ಜ ಎಲ್ಲರಿಗೂ ಒಳ್ಳೇದ್ ಮಾಡಿದಾನೆ. ವಿಶಾಲವಾದ ವಾತಾವರಣನೂ ಇದೆ. ಅಜ್ಜ ಎಲ್ಲರಿಗೂ ಒಳ್ಳೇದ್ ಮಾಡಿದಾನೆ. ರಥೋತ್ಸವ ಆಗತಾನೆ ಇರ್ತೀವಿ. ರಥೋತ್ಸವ ಆದ್ಮೇಲೆ 7 ಗಂಟೆಗೆ ಟ್ರೈನ್ ಬರುತ್ತೆ. ಟ್ರೈನ್ಗೆ ಹೋಗ್ತೀವಿ. ವ್ಯವಸ್ಥೆ ಚೆನ್ನಾಗಿದೆ. ಊಟದ್ದು ಗಿಟ್ಟದ್ದು ಎಲ್ಲ A to Z ಚೆನ್ನಾಗಿದೆ. ಅಲ್ಲೆಲ್ಲ ಊಟ ಮಾಡಕ್ ಹೋದಾಗ ಎಲ್ಲ ಫ್ರೀ. ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿದ್ದಾರೆ. ರೊಟ್ಟಿ, ಕಾಳು, ಮೈಸೂರು ಪಾಕು, ಅನ್ನ, ಸಾಂಬಾರು, ಚಟ್ನಿ ಎಲ್ಲ ಬಂದು ಮಾದಲಿ, ತುಪ್ಪ ಎಲ್ಲ ಚೆನ್ನಾಗಿದೆ ಸರ್. ಅಜ್ಜನ ಜಾತ್ರೆ ವಿಶಾಲವಾದ ನೆಮ್ಮದಿಯಿಂದ ಶಾಂತಿ ರೀತಿಯಿಂದ ಭಕ್ತಾದಿಗಳು ಬರ್ತಾರೆ, ಊಟ ಮಾಡ್ತಾರೆ, ರಥೋತ್ಸವ ನೋಡ್ತಾರೆ, ಊರಿಗೆ ಹೋಗ್ತಾರೆ. ಚೆನ್ನಾಗಂತ ಐತಿ. ಲಕ್ಷಾಂತರ ಜನಗಳು ಬರ್ತಾರೆ. ಇದಿಷ್ಟು ಇಲ್ಲಿನ ಜನರ ಮಾತು. ಅವ್ರು ಹೇಳೋದೇನಂತಂದ್ರೆ, ನಾವು ಪ್ರತಿ ವರ್ಷದಿಂದಲೂ ಕೂಡ ಇಲ್ಲಿಗೆ ಬರ್ತಿದ್ವಿ. ಅಜ್ಜನ ಜಾತ್ರೆಗೆ ಬರ್ತಿದೀವಿ. ದೇವರ ದರ್ಶನವನ್ನು ಮಾಡಿಕೊಂಡು ರಥೋತ್ಸವ ಆಗೋ ತನಕ ಇರ್ತೀವಿ. ಇಲ್ಲಿ ಒಳ್ಳೆ ಖಾದ್ಯಗಳನ್ನ ಕೂಡ ಅಜ್ಜನವರು ಮಾಡಿಸ್ತಾರೆ. ಆದ್ರೆ ಎಲ್ಲರೂ ಭಕ್ತರು ಕೊಟ್ಟಂತ ಖಾದ್ಯಗಳೇ ಅವರೇ ಮಾಡಿಸಿರ್ತಾರೆ ವಾಲಂಟಿಯರ್ ಆಗಿ. ಹೀಗಾಗಿ ಜನಸಮೂಹ ಸಿಕ್ಕಾಪಟ್ಟೆ ಸೇರುತ್ತೆ.
ಈ ಜಾತ್ರೆಗೆ ಬಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ವಿಜಿ ನ್ಯೂಸ್.